ಆತ್ರಿ ಮತ್ತೊಬ್ರು ಹೊಸ ಹೊಸ ಯುವಕರು ತರ್ಬೇಕು. ಹೊಸ ಬರ್ಬೇಕು. ಬರೀ ಹಳೇದ ತಂಗಳ ಅನ್ನ ತಿಂದ್ರೆ ಹೆಂಗಾಗತ್ತೆ, ಬಿಸಿ ಅನ್ನನು ತಿನ್ಬೇಕು. ಆಗೈತಲ್ರಿ. ನಂಬರ್ 2 ಸ್ಥಾನದಾಗ ನಮ್ದು ಹೈವೇ ರೋಡ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಇಮಾಮ್ ಹುಸೇನ್. ಸರ್, ಈ ಬಾರಿ ನೀವು ಎಲೆಕ್ಷನ್ ಬರ್ತೈತೆ, ಕೊಪ್ಪಳದಲ್ಲಿ ಬಿಜೆಪಿ ಕೊಟ್ಟು ಹಾಕ್ತಿರೋ ಕಾಂಗ್ರೆಸ್ ಕೊಟ್ಟು ಹಾಕ್ತಿರೋ? ನೋಡ್ರಿ ಸರ್, ಇನ್ನ ಭಾಳ ದಿವಸ ಐತಿ ಅದ್ರದ್ದು ಬಗ್ಗೆ. ಏನಿಲ್ರಿ, ಬಂದ್ಬಿಡ್ತು ಎಲೆಕ್ಷನ್ ಇನ್ನ. ಇಲ್ಲ, ಬರ್ಲಿ ಸರ್, ಮಾಡೋದು ಕೆಲಸ ಮಾಡ್ತೀವಿ ಸರ್. ಅಂದ್ರೆ ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಹಂಗೆ ಹೇಳಕ್ ಬರಲ್ರಿ ಸರ್, ಹೊಟ್ಟೆಗೆ ಕೂಸಿರ್ತದ, ಅದು ಹೆಂಗೆ ಹೇಳಕ್ ಬರ್ತಾ. ಇವಾಗ ಕಾಂಗ್ರೆಸ್ ಇಂದ ಬಂದ್ರೆ ರಾಜಶೇಖರ್ ಇಟ್ನಾಳ್ ಅವ್ರಿಗೆ ಟಿಕೆಟ್ ಕೊಟ್ಟಾರೆ, 2 ಸತಿ ಸೋತಿರೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ತಗೊಂಡ್ರೆ ಇವಾಗ ಹೊಸ ಕ್ಯಾಂಡಿಡೇಟ್ ಬಸವರಾಜ್ ಕ್ಯಾವಟ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವರಿಬ್ರಲ್ಲಿ ಯಾರು ಬೆಟರ್ ಅನ್ಸುತ್ತೆ? ಇನ್ನ 8 ದಿವಸ ನೋಡಿ ವಿಚಾರ ಮಾಡಿ ಅದ್ರ ಬಗ್ಗೆ. ದಿವಸ ಇನ್ನು ಎಷ್ಟು ದಿನ ಐತ್ರಿ? ಈಗಿನ ಅಭಿಪ್ರಾಯ ಹೇಳಿ. ಇವಾಗ ಏನಿಲ್ರಿ ಹಂಗೆ ಸರ್, ಹೆಂಗೆ ಹೇಳಕ್ ಬರಲ್ಲ ಅಲ್ರಿ ಸರ್. ಇವಾಗ ರಾಜ್ಯದಲ್ಲಿ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೈತೆ, ಸಿದ್ದರಾಮಯ್ಯ ಸರ್ಕಾರ. ಏನಾದ್ರೂ ಅಭಿವೃದ್ಧಿ ಕೆಲಸಗಳು ಮಾಡಿದಾರಲ್ರಿ ಸರ್? ಮಾಡಿದಾರೆ. ಇವಾಗ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಗ್ಯಾರಂಟಿನೂ ಯೂಸ್ ಆಗಕತ್ತೈತಿ, ಎಲ್ಲ ಆಗೈತ್ರಿ ಸರ್, ಉಪಯೋಗ ಆಗೈತ್ರಿ. ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿ ಎಲ್ಲ ಆಗೈತ್ರಿ. ನುಡ್ದಂತ ನಡೆದಾರೆ. ನುಡ್ದಂತ ನಡೆದಾರೆ. ಇವಾಗ ಮೋದಿ ಅವರು 10 ವರ್ಷದಿಂದ ಆಡಳಿತ ಮಾಡ್ತಾ ಇದಾರೆ, ಏನಾದ್ರೂ ಅಭಿವೃದ್ಧಿ ಮಾಡಾರ? ಏನು ಅವರು ಮಾಡ್ಯಾರಿ ಸರ್, ಅವ್ರಿಗೆ ಎಷ್ಟು ಮಾಡ್ಯಾರಿ ಸರ್, ಅವರು ಮಾಡ್ಯಾರ. ಅಭಿವೃದ್ಧಿ ಆಗೈತೆ ಮೋದಿ ಅವರಿಂದ. ನಿಮ್ಮಂತ ಈ ತರ ಅಂಗಡಿಲಿ ಇಟ್ಕೊಂಡಿರೋರಿಗೆಲ್ಲ ಯಾವ ತರ ಯೋಜನೆ ತಂದ್ರೆ ತುಂಬಾ ಉಪಯೋಗ ಅನ್ಸುತ್ತೆ? ನೋಡ್ರಿ ಸರ್, ಏನ್ ಮಾಡ್ಬೇಕು ನಿಮ್ಮಂತವ್ರಿಗೆ? ಸ್ವಲ್ಪ ಹೆಲ್ಪಿಂಗ್ ಮಾಡಿದ್ರೆ ಬೇಸಾಕತ್ತೆ. ಅದೇ ಯಾವ ತರ ಅಂತ ನೀವ್ ಹೇಳ್ಬೇಕು. ಏನಿಲ್ಲ, ನಮ್ಗೆ ಲೋನ್ ಏನು ಕೊಟ್ರ ಸ್ವಲ್ಪ ಏನಾರ ಇಟ್ಟು ಬಂಡವಾಳ ದುಡ್ಕೊಂಡ್ ತಿನ್ನಾರ ಸ್ವಲ್ಪ ಏನೋ ಮಾಡಿ ಆ ತರ ಮಾಡಿದ್ರೆ ಉಪಯೋಗ ಆಕತ್ತೆ. ಈ ಬಾರಿ ನೀವ್ ಯಾರು ಹಾಕ್ತೀರ ಅಂತ ಹೇಳಲ್ಲ ಸರ್, ಹಂಗೆ ಹೇಳಕ್ಕೆ ಹೆಂಗೆ ಆಕತ್ತೆ? ಅಂದ್ರೆ ಬಿಜೆಪಿಗೋ ಕಾಂಗ್ರೆಸ್ ಹಂಗೆ ಹೇಳಕ್ ಬರ್ತೀರಿ? ಕೇಂದ್ರದಲ್ಲಿ ಯಾರು ಬಂದ್ರೆ ಬೆಟರ್ ಅನ್ಸುತ್ತೆ? ಯಾವ ಪಕ್ಷ ಬಂದ್ರೆ? ನೋಡ್ರಿ, ಯಾವ ಪಕ್ಷ ಬಂದ್ರಿ? ಬಿಜೆಪಿ ಬಂದ್ರೆ ಬೆಟ್ರು, ಕಾಂಗ್ರೆಸ್ ಬಂದ್ರೆ ಬೆಟ್ರು? ಆತ್ರಿ ಮತ್ತೊಬ್ರು ಹೊಸ ಯುವಕರು ತರ್ಬೇಕು. ಹೊಸ ಬರ್ಬೇಕು. ಬರೀ ಹಳೇದ ತಂಗಳ ಅನ್ನ ತಿಂದ್ರೆ ಹೆಂಗಾಗತ್ತೆ, ಬಿಸಿ ಅನ್ನನು ತಿನ್ಬೇಕು. ರಾಹುಲ್ ಗಾಂಧಿ ಆಗ್ಬೋದು ಒಂದ್ಸಲ. ಚಾನ್ಸ್ ಕೊಡ್ಬೇಕು. ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು. ಒಳ್ಳೆ ಕೆಲಸ ಆಗ್ತಿದೆ. ಹೌದಲ್ಲ, ಆಗೋದು ಬಿಡೋದು ಆಮೇಲೆ ಮಾತು. ಒಂದ್ಸಲ ಚಾನ್ಸ್ ಕೊಡ್ಬೇಕು. 9 ವರ್ಷ ಎಲ್ಲರಿಗೂ ಕೊಟ್ಟು ಮತ್ತೆ ಇವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕು. ಹೌದಲ್ಲ, ಮರೆ ಎಲ್ಲರಿಗೂ ಅದನ್ನ ಬರೀ ಅನ್ನ ಉಂಡ್ರೆ ಹಂಗೆ ಸ್ವಲ್ಪ ಸ್ಪೆಷಲಿಟಿ ತಿನ್ಬೇಕು, ಊಟ ಮಾಡೋದು. ಸ್ವಲ್ಪ ಬಿರಿಯಾನಿನೂ ತಿನ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಾಜೇಶ್ ಸರ್, ಈ ಬಾರಿ ನೀವು ಬಿಜೆಪಿ ಕೊಟ್ಟು ಹಾಕ್ತೀರಾ, ಕಾಂಗ್ರೆಸ್ ಕೊಟ್ಟು ಹಾಕ್ತೀರಾ? ಬಿಜೆಪಿ. ಎದಕ್ಕೋಸ್ಕರ ಸರ್ ಬಿಜೆಪಿಗೆ ಹಾಕ್ತೀರಾ? ಮೋದಿ ಅಭಿವೃದ್ಧಿ ಕೆಲಸ ನೋಡಿನ್ರಿ. ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಮಾಡಲ್ವೇನ್ರಿ? ಎಲ್ಲ ಫ್ರೀ ಕೊಟ್ಟು ಸೋಂಬೇರಿ ಮಾಡ್ತಾನ್ರಿ ಅವ. ಸೋಂಬೇರಿ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಸೋಂಬೇರಿ ಅಭಿವೃದ್ಧಿ ಆಗಲ್ಲ ಅನ್ಸುತ್ತೆ. ಆಗಲ್ಲ. ಇವಾಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ. ಇದರಿಂದ ಬಡವರಿಗೆ ಜನಸಾಮಾನ್ಯರಿಗೆಲ್ಲ ಉಪಯೋಗ ಆಗ್ತೈತಾ? ಆಗೈತ್ರಿ, ಆದ್ರೆ ಆಟೋದವ್ರಿಗೆ ಭಾಳ ಹೊಡ್ತಾಗೈತ್ರಿ. ಆಟೋದವ್ರಿಗೆ ಭಾಳ ಹೊಡ್ತಾಗೈತೆ. ನಮ್ಮಂತ ಕೆಲಸ ಮಾಡಿರಿ ಕರೆಂಟಿನ ಬಿಲ್ ಡಬಲ್ ಬರ್ತೈತ್ರಿ, ನಮಗೂ ಭಾಳ ಹೊಡ್ತಾಗೈತಿ. ನಿಮಗೂ ಹೊಡ್ತಾಗೈತೆ. ಅಂದ್ರೆ ಈ ಕರೆಂಟ್ ಬಿಲ್ಲು ಮತ್ತೆ ಬಸ್ ಫ್ರೀ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದಿಲ್ಲ. ಇದ್ರ ಬದಲು ಬೇರೆ ಏನು ಕೊಡ್ಬೇಕಾಗಿತ್ತು ಅನ್ಸುತ್ತೆ? ಬೇರೆ ಏನಾದರೂ ಕೊಡ್ಬೋದಿತ್ರಿ, ಅವ್ರು ಇದು ಕೊಡ್ಬಾರ್ದಿತ್ತು. ನಿಮ್ಮಂಥ ರೈತರಿಗೆ ಯಾವ ಥರ ಯೋಜನೆ ತರಬೇಕು ಅಂತ ಹೇಳ್ತೀರಾ? ನಮ್ಮಂಥ ರೈತರಿಗೆ ಯೋಜನೆ ಏನಾರು ಬಿಡ್ಬೋದಿತ್ತು ಅಗ್ರ ಗಿಗ್ರ ಒಳಗೆ. ಅಂದರೆ ಮೋದಿ ಅವರು 10 ವರ್ಷದ ಗೊಬ್ಬರ ಗಿಬ್ರ ಎಲ್ಲ ಆಫ್ ರೇಟ್ ಒಳಗೆ ನಮಗೆ ಕೊಡಿಸ್ಬೋದಿತ್ತು. ಅಂದರೆ ಸಬ್ಸಿಡಿ ರೀತಿಯಲ್ಲಿ ಕೊಡಿಸ್ಬೋದಿತ್ತು, ಅದೆಲ್ಲ ಉಪಯೋಗ ಆಗುತ್ತೆ. ಇದೇ ನ್ಯೂಸ್ ಐತ್ರಿ. ಇವಾಗ ಮೋದಿ ಅವರು 10 ವರ್ಷದಿಂದ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗೈತಲ್ರಿ. ನಂಬರ್ 2 ಸ್ಥಾನದಾಗ ನಮ್ದು ಹೈವೇ ರೋಡ್ ಭಾರತ್ ಚೆನ್ನಾಗಿ ಮಾಡೈತೆ, ಒಳ್ಳೆ. ಅಂದರೆ ಇವಾಗ ನೀವು ಇಲ್ಲಿ ನಿಮ್ಮ ಮೋದಿಯನ್ನು ನೋಡಿ ಓಟ್ ಹಾಕ್ತಿರೋ, ಇಲ್ಲಾಂದ್ರೆ ಇಲ್ಲಿರೋ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಿರೋ? ನಾವು ಮೋದಿ ನೋಡಿ ಹಾಕ್ತೀವಿ, ಅಭ್ಯರ್ಥಿ ನಮಗೆ ಬೇಕಾಗಿಲ್ಲ. ಅಭ್ಯರ್ಥಿ ಯಾರೇ ಆಗಿರಲಿ ನಾಯಿ ಮರಿ ನೆನೆಸಿರಿ ಬಿಜೆಪಿಗೆ ಹಾಕ್ತೀನಿ ರೀ. ಬಿಜೆಪಿಗೆ ಹಾಕ್ತೀರಾ? ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.